ನಮಸ್ಕಾರ ಮಕ್ಕಳೇ, ನಾವಿವತ್ತು ಕಳೆದ ಕ್ಲಾಸಿನಲ್ಲಿ ಮಾಡಿರುವಂತಹ 8ನೇ ತರಗತಿಯ ಕನ್ನಡ AT ಪಾಠ ಪುಸ್ತಕದ 5ನೇ ಘಟಕವಾದ ಪ್ರೇರಕ ಶಕ್ತಿಗಳು ಅದರ ಮೊದಲ ಪಾಠ ಹಿಟ್ಟಿನ ಋಣ ಅನ್ನೋದರ ಮುಂದುವರಿದ ಭಾಗವನ್ನು ನೋಡುವ. ಮುಂದುವರಿದ ಭಾಗಕ್ಕೆ ಹೋಗುವುದಕ್ಕಿಂತ ಮೊದಲು ಕಳೆದ ಕ್ಲಾಸಲ್ಲಿ ಏನೆಲ್ಲ ತಿಳಿದುಕೊಂಡಿದ್ದೇವೆ ಅನ್ನೋದನ್ನೊಮ್ಮೆ ನೆನಪಿಸಿಕೊಳ್ಳುವ. ಬೆಂಗಳೂರು ಸಮೀಪದ ದೇವನಹಳ್ಳಿ ಅನ್ನುವಂತಹ ಒಂದು ಗ್ರಾಮ, ಅಲ್ಲಿ ಮಧ್ಯಾಹ್ನ ಉರಿ ಬಿಸಿಲಿನ ಹೊತ್ತಿನಲ್ಲಿ ಒಬ್ಬ ಸೈನಿಕ ಕುದುರೆಯನ್ನು ಏರಿಕೊಂಡು ಬರುವಂಥದ್ದು. ಹೀಗೆ ಕುದುರೆಯನ್ನು ಏರಿಕೊಂಡು ಬರುವಂತಹ ಸಂದರ್ಭದಲ್ಲಿ ಅವನಿಗೆ ಆಯಾಸವು, ಬಿಸಿಲಿನ ನಿರ್ದಯ ಹೊಡೆತದಿಂದ ಆಯಾಸವು, ಹಸಿವು, ಬಾಯಾರಿಕೆ ಇವೆಲ್ಲವೂ ಆಗಿರುತ್ತದೆ. ಆದರೆ ಆ ಸಮಯದಲ್ಲಿ ಆ ಭಾಗದಲ್ಲಿ ರಸ್ತೆಯ ಎರಡೂ ಕಡೆಯಲ್ಲಿ ಇರುವಂತಹ ಮನೆಗಳಲ್ಲಿ ಯಾರೂ ಕೂಡ ಹೊರಗೆ ಕಾಣುವುದಿಲ್ಲ. ಎಲ್ಲರೂ ಕೂಡ ವಿಶ್ರಾಂತಿಯನ್ನು ಪಡೆದಿದ್ದಾರೆ. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಬದಲಾಗಿ ಪ್ರಾಣಿ ಪಕ್ಷಿಗಳು ಕೂಡ ನೆರಳನ್ನು ಬಿಟ್ಟು ಹೊರಗೆ ಬರುವುದಕ್ಕೆ ಮನಸ್ಸು ಮಾಡಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಯಾರಾದರೊಬ್ಬರು ಮನುಷ್ಯರನ್ನು ಕಂಡರೆ ಸಾಕಿತ್ತು ಅನ್ನುವಂತಹ ಮನೋಭಾವದಲ್ಲಿ ಮುಂದುವರಿಯುತ್ತಾ ಆಯಾಸಗೊಂಡಂತಹ ಸೈನಿಕ ಬರುತ್ತಾ ಇರುವಂತೆ ಕಟ್ಟಾ ಸಂಪ್ರದಾಯಸ್ಥ ಮನೆತನದ ಒಬ್ಬಳು ವೃದ್ಧೆ ಮನೆಯಿಂದ ಹೊರಗೆ ಬರುವುದು ಕಾಣ್ತದೆ. ತಾನು ಉಂಡ ಎಲೆಯನ್ನು ಹೊರಗೆ ಬಿಸಾಡುವುದಕ್ಕೆ ಬರುವುದು ಕಾಣುವಾಗ ಆ ಸೈನಿಕನಿಗೆ ಖುಷಿ ಆಗ್ತದೆ. ಕೇವಲ ಯುವಕನಾದಂತಹ ಈ ಸೈನಿಕನಿಗೆ ಆಯಾಸ ಆಗಿರ್ತದೆ. ಕಂಡಂತಹ ವೃದ್ಧೆಗೆ ಎಷ್ಟು 65-70 ವರ್ಷವೂ ಆಗಿರ್ಬೋದು. ಹೀಗೆ ಆ ವೃದ್ಧೆಯನ್ನು ಕಂಡು ಕುದುರೆಯಿಂದ ಇಳಿದಂತಹ ಸೈನಿಕ ಹತ್ತಿರ ಹೋಗಿ ನನಗೆ ಬಾಯಾರಿಕೆ ಆಗ್ತದೆ ಅಂತ ಹೇಳಿದಾಗ ಒಂದೇ ದೃಷ್ಟಿಯಲ್ಲಿ, ನೋಟದಲ್ಲಿ ಆತನಿಗೆ ಕೇವಲ ಬಾಯಾರಿಕೆ ಮಾತ್ರ ಅಲ್ಲ, ಹಸಿವು ಆಗುತ್ತಿದೆ ಎಂಬುದಾಗಿ ತಿಳಿದುಕೊಂಡು ಸಂಪ್ರದಾಯಸ್ಥೆಯಾಗಿದ್ದರೂ ಕೂಡ ಹಸಿದು ಬಂದವರಿಗೆ, ಬಾಯಾರಿ ಬಂದವರಿಗೆ ಅನ್ನ ನೀಡುವುದು ಧರ್ಮ ಎಂದು ಅರಿತಂತಹ ಆ ವೃದ್ಧೆ ಅವರನ್ನು ಕರೆದು ಉಪಚರಿಸುವಂಥದ್ದು ಅಲ್ವಾ. ಅಮೃತೋಪಮಾನವಾದಂತಹ ನೀರನ್ನು ನೀಡುವಂಥದ್ದು. ಎಂದೂ ಬತ್ತದ ತನ್ನ ಮನೆಯ ಹತ್ತಿರದ ಬಾವಿಯಿಂದ ಸಿಹಿಯಾದ ನೀರನ್ನು ಕೊಡುವಂಥದ್ದು. ಅದೇ ರೀತಿ ಅವನ ಬಾಯಾರಿಕೆ ನಿವಾರಣೆ ಆದ ಕೂಡಲೇ ಅವನಿಗೆ ಬೇಕಾದಂಥ ಆಹಾರವನ್ನು ನೀಡುವಂಥದ್ದು. ಹುಳಿ ಮುದ್ದು ಉಂಡೆ ಅಥವಾ ರಾಗಿ ಮುದ್ದೆಯನ್ನು ಕೊಟ್ಟು ಅವನನ್ನು ಸಂತೃಪ್ತನಾಗಿಸುವ ಹಾಗೆ, ಅಥವಾ ಅವನ ಆಯಾಸವನ್ನು ಪರಿಹರಿಸುವಂತಹ, ಅದೇ ರೀತಿ ಹಸಿವಿನ ಆ ತೀವ್ರತೆಯನ್ನು ಕಡಿಮೆ ಮಾಡುವಂತಹ ಒಂದು ಉಪಕಾರವನ್ನು ಯಾರು ಮಾಡ್ತಾಳೆ? ವೃದ್ಧೆ ಮಾಡ್ತಾಳೆ. ಹೀಗೆ ವೃದ್ಧೆಯ ಸಹಾಯವನ್ನು ಮನಸಾರೆ ಸ್ವೀಕರಿಸಿಕೊಂಡಂತಹ ನವಾಬ ಅಥವಾ ಸೈನಿಕ ಏನು ಮಾಡ್ತಾನೆ? ವೃದ್ಧೆಯ ಮನೆಯನ್ನು ಪೂರ್ತಿಯಾಗಿ ಒಮ್ಮೆ ನೋಡ್ತಾನೆ. ಯಾಕೆ ಹಾಗೆ ನೋಡ್ತಾ ಇದ್ದಿ ಎಂಬುದಾಗಿ ವೃದ್ಧೆ ಕೇಳಿದಾಗ, ತನಗೆ ಅನ್ನವಿತ್ತಂತಹ ತಾಯಿಯ ಮನೆಯನ್ನು ನೋಡುತ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಹಾಗೆ ತಾನು ಉಂಡಂತಹ ಸ್ಥಳವನ್ನು ಶುದ್ಧಗೊಳಿಸಿದ ಮೇಲೆ ಆ ತಾಯಿಯ ಹೆಸರನ್ನು ಕೇಳ್ತಾನೆ. ತಾಯಿಯ ಹೆಸರನ್ನು ಕೇಳಿದಾಗ ಅವಳು ಹೇಳ್ತಾಳೆ, ಯಾಕಪ್ಪ ಈ ವೃದ್ಧೆಯ ಹೆಸರು ನಿನಗೆ ಬೇಕು? ಆಗ ಯುವಕ ಏನು ಹೇಳ್ತಾನೆ? ಇರಲಿ ಅಮ್ಮ ಅಲ್ವಾ, ಅನ್ನ ಕೊಟ್ಟಂತಹ ತಾಯಿಯ ಹೆಸರನ್ನು ನೆನಪಿಟ್ಟುಕೊಳ್ಳಬೇಕಲ್ಲವೇ, ಹಾಗಾಗಿ ಹೆಸರನ್ನು ತಿಳಿಸು ಎಂಬುದಾಗಿ ಒತ್ತಾಯಿಸಿದಾಗ ವೃದ್ಧೆ ಏನು ಮಾಡಿದ್ಲು? ತನ್ನ ಹೆಸರನ್ನು ಹೇಳ್ತಾಳೆ. ಏನು ವೃದ್ಧೆ ಹೆಸರು? ಭಾಗಮ್ಮ ಎಂಬುದಾಗಿ. ಭಾಗಮ್ಮ ಎಂಬುದಾಗಿ ನನ್ನ ಹೆಸರು ಎಂಬುದಾಗಿ ಸೂಚಿಸ್ತಾಳೆ. ಇಲ್ಲಿ ತನಕ ನಾವು ಕಳೆದ ಕ್ಲಾಸಲ್ಲಿ ನೋಡಿದ್ದೇವೆ. ಅದರ ಮುಂದುವರಿಕೆ ನಾವು ಇವತ್ತು ನೋಡುವ. ಹೀಗೆ ಭಾಗಮ್ಮ ಎಂಬುದಾಗಿ ತನ್ನ ಹೆಸರು ಹೇಳಿದ ಮೇಲೆ ಸಿಪಾಯಿ ಆ ಹೆಸರನ್ನು ಮನಸ್ಸಿನಲ್ಲೇ 4-6 ಬಾರಿ ಹೇಳಿಕೊಂಡು ವೃದ್ಧೆಗೆ ಆಭಾರ ಮನ್ನಿಸಿ ಕುದುರೆಗೂ ನೀರು ಕುಡಿಸಿಕೊಂಡು ಅಲ್ಲಿಂದ ಹೊರಟ. ತನಗೆ ಅನ್ನ ಕೊಟ್ಟಂತಹ ತಾಯಿಯ ಹೆಸರನ್ನು 4-6 ಬಾರಿ ತನ್ನ ಮನಸ್ಸಿನಲ್ಲೇ ಪುನಃ ಹೇಳಿಕೊಳ್ಳುತ್ತಾ, ಬಾಯಿಪಾಠ ಮಾಡಿಕೊಳ್ಳುತ್ತಾ ಆಭಾರ ಮನ್ನಿಸಿ ಕೃತಜ್ಞತೆಯನ್ನು ತಿಳಿಸಿ ಆಕೆಗೆ ವಂದಿಸಿ, ಕುದುರೆಗೂ ಆಯಾಸ ಆಗಿತ್ತು, ಆ ಕುದುರೆಗೂ ನೀರನ್ನು ಕೊಡಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ವರ್ಷಗಳು ಕಳೆದವು. ಹಾಗೆ ನಮ್ಮ ಭಾಗಮ್ಮನಿಂದ ಊಟವನ್ನು ಪಡೆದುಕೊಂಡು ಅಥವಾ ಆಹಾರವನ್ನು, ನೀರನ್ನು ಸೇವಿಸಿ ಹೋದಂತಹ ಯುವಕ ಹೋಗಿರ್ತಾನೆ. ಹೀಗೆ ಹಲವು ವರ್ಷಗಳು ಕಳೆದು ಹೋಗ್ತದೆ.
ಹಲವು ವರ್ಷಗಳು ದಾಟಿ ಹೋಗ್ತದೆ. ವೃದ್ಧೆ ಭಾಗಮ್ಮ ವಯಸ್ಸಿನ ಭಾರದಿಂದ ಮತ್ತು ನಿಶ್ಶಕ್ತಳಾಗುತ್ತಾ ಬಂದಳು. ಮತ್ತು ಕೂಡ ನಮ್ಮ ವೃದ್ಧೆ ಭಾಗಮ್ಮನಿಗೆ ವಯಸ್ಸು ಅಧಿಕ ಆಗ್ತಾ ಹೋಗ್ತದೆ, ವರ್ಷಗಳು ಕಳೆದಂತೆ ಅಲ್ವಾ, ಮತ್ತು ಕೂಡ ನಿಶ್ಶಕ್ತಳಾಗ್ತಾಳೆ, ಅವಳ ಶಕ್ತಿ ಕುರಿತಾ ಹೋಗ್ತದೆ. ಅದು ಪ್ರಾಯ ಅಧಿಕ ಆದ ರೀತಿಯಲ್ಲಿ ಹಾಗಿಂತಹ ಸಮಸ್ಯೆಗಳು ಮನುಷ್ಯನಿಗೆ ಸಹಜವಾಗಿ ಬರ್ತದೆ. ಇಲ್ಲಿ ನಿಶ್ಶಕ್ತಳ ಶಕ್ತಿ ಕುಂದುತ್ತಾ ಹೋಗ್ತದೆ, ಕಡಿಮೆಯಾಗ್ತಾ ಹೋಗ್ತದೆ. ಹೆಚ್ಚಿನ ಕಾಲ ಮಲಗಿಯೇ ಕಳೆಯಬೇಕಾಗಿತ್ತು. ಅವಳು ಹೆಚ್ಚು ನಡೆದಾಡುವುದಕ್ಕೆ ಅಶಕ್ತಳಾಗಿದ್ದಳು, ಹಾಗಾಗಿ ಹೆಚ್ಚು ಸಮಯವು ಮಲಗಿಕೊಂಡೇ ಇರ್ತಾ ಇದ್ಲು. ತನ್ನ ದೀರ್ಘ ಜೀವಿತದಲ್ಲಿ ಕಳೆದು ಹೋದ ನೂರಾರು ಸಾವಿರಾರು ಸಿಹಿ ಕಹಿ ಘಟನೆಗಳಲ್ಲಿ ಅದೆಷ್ಟು ಅವಳ ನೆನಪಿನಂಗಳದಲ್ಲಿ ಉಳಿದಿದ್ದವು. ತನ್ನ ದೀರ್ಘವಾದಂತಹ ದೊಡ್ಡದಾದಂತಹ ಈ ಜೀವಿತ ಅಂದರೆ ಹುಟ್ಟಿನಿಂದ ಇಷ್ಟು ವರ್ಷದ ಜೀವನದಲ್ಲಿ ಹಲವಾರು ವಿಷಯಗಳು, ಸಿಹಿ ಕಹಿ ಘಟನೆಗಳು ನಡೆದು ಹೋಗಿದೆ. ಉತ್ತಮ ಒಳ್ಳೆಯ ಘಟನೆಗಳು, ಅದೇ ರೀತಿ ನೋವಿರುವಂತಹ ಘಟನೆಗಳು ನಡೆದು ಹೋಗಿದೆ. ಅದೆಷ್ಟು ಅವಳ ನೆನಪಿನಂಗಳದಲ್ಲಿ, ನೆನಪು ಅನ್ನುವಂತಹ ಅಂಗಳದಲ್ಲಿ ಉಳಿದಿದೆಯೋ ಗೊತ್ತಿಲ್ಲ. ಒಂದು ಮಧ್ಯಾಹ್ನ ದೇವನಹಳ್ಳಿಯ ದೇವಸ್ಥಾನದ ಆ ಬೀದಿಯ ಮನೆಗಳವರನ್ನು ಒಂದು ಕಂಚಿನ ಕಂಠ ಬಡಿದೆಬ್ಬಿಸಿತು. ಹೀಗಿರುತ್ತಾ ಒಂದು ದಿವಸ ಏನಾಗ್ತದೆ, ಮಧ್ಯಾಹ್ನದ ಸಮಯ ಆ ದೇವನಹಳ್ಳಿಯ ದೇವಸ್ಥಾನದ ಬೀದಿಯಲ್ಲಿ ಒಂದು ಕಂಚಿನ ದೊಡ್ಡದಾದಂತಹ ಶಕ್ತಿಯುತವಾದಂತಹ ಕಂಠ ಅಂತೇಳಿದರೆ ಶಬ್ದ ಎಲ್ಲರನ್ನು ಕೂಡ ಬಡಿದೆಬ್ಬಿಸ್ತದೆ. ಅಂದರೆ ಯಾರೋ ಅಲ್ಲಿ ಕರೆಯುತ್ತಾ ಇದ್ದಾರೆ, ಯಾರು ಒಬ್ಬ ವ್ಯಕ್ತಿ ಕಾಣಿಸಿಕೊಳ್ತಾನೆ, ಯಾರೋ ನೋಡಿ ಮಧ್ಯಾಹ್ನ ಹೊತ್ತಲ್ಲಿ. ಅಶ್ವಾರೂಢನಾದ, ಅಶ್ವ ಅಂತೇಳಿದರೆ ಕುದುರೆ ಅಂತ ಅರ್ಥ. ಕುದುರೆಯ ಮೇಲಿರುವಂತಹ ರಾಜಯೋಗ್ಯ ಉಡುಪು ಧರಿಸಿದ, ರಾಜನಕ್ಕೆ ಬೇಕಾದಂತಹ ವಸ್ತ್ರಗಳು ಅಥವಾ ರಾಜನ ರೀತಿಯಲ್ಲಿ ಕಂಡು ಬರ್ತಾ ಇರುವಂತಹ ರಾಜನ ಉಡುಪುಗಳನ್ನು ಧರಿಸಿರುವಂತಹ 25ರ ಆಸುಪಾಸಿನ ಒಬ್ಬ ದೃಢದೇಹಿ, 25 ವರ್ಷದ ಆಸುಪಾಸು ಹತ್ತಿರದ ಒಬ್ಬ ದೃಢದೇಹಿ, ಸುದೃಢವಾದಂತಹ ಶರೀರವನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಿಂತುಕೊಂಡು ಹೇಳ್ತಾನೆ, ಭಾಗಮ್ಮ ಕೌನ್, ಭಾಗಮ್ಮ ಯಾರು, ಭಾಗಮ್ಮ ಯಾರು, ಭಾಗಮ್ಮ ಕೌನ್ ಎಂದು ಕೇಳುತ್ತಾ ಬರುತ್ತಿದ್ದ. ಆ ದಾರಿಯಲ್ಲಾಗಿ ಭಾಗಮ್ಮ ಯಾರು, ಭಾಗಮ್ಮ ಯಾರು ಎಂಬುದಾಗಿ ಒಬ್ಬ ಸದೃಢವಾದಂತಹ ಯುವಕ ಕೇಳ್ತಾ ಇದ್ದಾನೆ. ಜನ ಆಶ್ಚರ್ಯಚಕಿತರಾದರು. ಹೀಗೆ ಒಬ್ಬ ಯುವಕ ಈ ವೃದ್ಧೆಯನ್ನು ಕೇಳುತ್ತಾ ಇರುವುದನ್ನು ಕಂಡು ಅಲ್ಲಿನ ಊರಿನ ಜನರಿಗೆಲ್ಲ ಆಶ್ಚರ್ಯ ಆಗ್ತದೆ. ಈ ಭಾಗಮ್ಮನಿಗೂ ಯುವಕನಿಗೂ ಏನು ಸಂಬಂಧ? ನವಾಬನಂತೆ ಕಾಣುತ್ತಿದ್ದ ಈ ತರುಣನಿಗೆ ಬಾಳ ಮುಸ್ಸಂಜೆಯಲ್ಲಿರುವ ಬ್ರಾಹ್ಮಣ ವಿಧವೆ ಭಾಗಮ್ಮನ ಬಳಿ ಅದೇನು ಕೆಲಸ? ನವಾಬನಂತೆ, ನವಾಬ ಅಂತೇಳಿದರೆ ರಾಜ ಎಂಬುದಾಗಿ ಅರ್ಥ. ರಾಜ, ಅರಸಗೆ ಹಲವು ಪರ್ಯಾಯ ಪದಗಳಿವೆ. ನವಾಬನಂತೆ ರಾಜನ ಹಾಗೆ ಕಾಣುತ್ತಾ ಇರುವಂತಹ ಈ ತರುಣನಿಗೆ, ಈ ಯುವಕನಿಗೆ ಬಾಳ ಮುಸ್ಸಂಜೆಯಲ್ಲಿರುವ, ಜೀವನದ ಮುಸ್ಸಂಜೆ ಅಲ್ವಾ, ಮುಸ್ಸಂಜೆ ಅಂತ ಹೇಳಿದರೆ ಒಂದು ದಿವಸದ ಕೊನೆಯಾಗುವಂತಹ ಸಂದರ್ಭ, ಬೆಳಗಿನ ಜಾವೆಲ್ಲ ಕಳೆದು ಸಂಜೆ ಅಲ್ವಾ, ಮುಸ್ಸಂಜೆಯಲ್ಲಿರುವ ಅಂದರೆ ಜೀವನದ ಕೊನೆಯ ಹಂತದಲ್ಲಿರುವ ಭಾಗಮ್ಮನಲ್ಲಿ, ಅದು ಕೂಡ ಬ್ರಾಹ್ಮಣ ಹೆಂಗಸು, ವಿಧವೆ, ಗಂಡ ತೀರಿಕೊಂಡಂತಹ ಹೆಣ್ಣು ಅಲ್ವಾ, ಅಥವಾ ಮದುವೆ ಆದಂತಹ ವ್ಯಕ್ತಿ. ಸೊ ಭಾಗಮ್ಮನಿಗೆ ಈ ನವಾಬನ ಜೊತೆ ಅಥವಾ ರಾಜನಂತೆ ಕಾಣುವಂತಹ ವ್ಯಕ್ತಿಯೊಡನೆ ಅದೇನು ಕೆಲಸ, ಅದೇನು ಸಂಬಂಧ? ಕೆಲವರ ಮನಸ್ಸಿನಲ್ಲಿ ಭೀತಿಯು ಸುಳಿದಾಡಿತು, ಕೆಲವರಿಗೆ ಹೆದರಿಕೆ ಆಗ್ತದೆ. ಜನರ ಊಹಾಪೋಹಗಳ ಆಲೋಚನೆಗಳ ನಡುವೆ ಆಲೋಚಿಸುತ್ತಾ ಇರುವಂತೆ ಜನರು ಏನಾಗಿರ್ಬೋದು ವಿಷಯ ಎಂಬುದಾಗಿ ಆಲೋಚಿಸುತ್ತಾ ಇರುವಂತೆ, ಹಾಗಂತೆ ಹೀಗಂತೆ ಎಂದು ಊಹಿಸುವ ಮೊದಲೇ ಆ ತರುಣ ಪುನಃ ಕಂಠ ಮೊಳಗುತ್ತಲೇ ಇತ್ತು. ಆ ತರುಣ ಪುನಃ ಶಬ್ದ ಏರಿಸಿ ಹೇಳ್ತಾ ಇದ್ದಾನೆ, ಭಾಗಮ್ಮ ಕೌನ್, ಭಾಗಮ್ಮ ಯಾರು? ಇಸ್ ಗಾಂವ್ ಮೇ ಭಾಗಮ್ಮ ಕೌನ್, ಈ ಗ್ರಾಮದಲ್ಲಿ ಭಾಗಮ್ಮ ಯಾರು, ಈ ಗ್ರಾಮದಲ್ಲಿ ಭಾಗಮ್ಮ ಯಾರು ಎಂಬುದಾಗಿ ಪುನಃ ತನ್ನ ಶಕ್ತಿಯುತವಾದ ಗಟ್ಟಿಯಾದ ಸ್ವರದಲ್ಲಿ ಕೇಳುತ್ತಾ ಇದ್ದಾನೆ. ದಿಗ್ಭ್ರಮೆ ಗಲಿಬಿಲಿಗಳ ನಡುವೆ, ದಿಗ್ಭ್ರಮೆ ಗಲಿಬಿಲಿಗಳ ನಡುವೆಯೂ ಯಾರೋ ಒಬ್ಬ ಆಕೆಯ ಮನೆಯನ್ನು ತೋರಿಸಿದ. ಆಶ್ಚರ್ಯ, ಭಯ,
ಆತಂಕದ ನಡುವೆಯೂ ಒಬ್ಬ ಏನು ಮಾಡ್ತಾನೆ, ಭಾಗಮ್ಮನ ಮನೆಯನ್ನು ಆ ನವಾಬನಿಗೆ ಅಥವಾ ಯುವಕನಿಗೆ ತೋರಿಸ್ತಾನೆ. ಅಶ್ವಾರೋಹಿ ಕೆಳಗಿಳಿದು ತನ್ನ ಬೆಲೆ ಬಾಳುವ ಪಾದತ್ರಾಣಗಳನ್ನು ಹೊರಗೆ ಬಿಟ್ಟು ಆ ಮನೆಯ ಗಿಡ್ಡ ಬಾಗಿಲಿನ ಮೂಲಕ ತಲೆ ತಗ್ಗಿಸಿ ಒಳ ನಡೆದ. ಅಶ್ವಾರೋಹಿ ಕುದುರೆಯನ್ನು ಏರಿರುವಂತಹ ಆ ಯುವಕ ಕುದುರೆಯಿಂದ ಕೆಳಗೆ ಇಳಿದು ತನ್ನ ಬೆಲೆ ಬಾಳುವ ಪಾದತ್ರಾಣಗಳನ್ನು, ಪಾದತ್ರಾಣ ಅಂತ ಹೇಳಿದರೆ ಪಾದರಕ್ಷೆ ಅಥವಾ ಚಪ್ಪಲಿ, ಬೆಲೆಯುಕ್ತವಾದ ಬೆಲೆಯುಳ್ಳ ಅತ್ಯಂತ ಬೆಲೆ ಬಾಳುವ ಚಪ್ಪಲಿಯನ್ನು ಹೊರಗೆ ಬಿಟ್ಟು ಆ ಮನೆಯ ಗಿಡ್ಡ ಬಾಗಿಲಿನ ಮೂಲಕ ತಲೆ ತಗ್ಗಿಸಿ ಒಳ ನಡೆದ. ಬಂದಿರುವಂತಹ ಯುವಕ ಶ್ರೀಮಂತನಾಗಿರಬೇಕು, ಹಾಗಾಗಿ ಅವನೇನು ಮಾಡ್ತಾನೆ, ತನ್ನ ಪಾದರಕ್ಷೆಯನ್ನು, ಬೆಲೆ ಬಾಳುವಂತಹ ಪಾದರಕ್ಷೆಯನ್ನು ಹೊರಗಿಟ್ಟು ಆ ಪುಟ್ಟ ಮನೆಯೊಳಗಡೆ ತಲೆ ತಗ್ಗಿಸಿಕೊಂಡು ನಡೆದ. ಅಜ್ಜಿ, ನಿನ್ನನ್ನು ಹುಡುಕಿಕೊಂಡು ಯಾರೋ ಸರದಾರ ಬಂದಿದ್ದಾರೆ, ಒಬ್ಬ ವರದಿ ಒಪ್ಪಿಸಿದ. ಮಲಗಿಕೊಂಡಿದ್ದಂತಹ ವೃದ್ಧೆಯ ಹತ್ತಿರಕ್ಕೆ ಒಬ್ಬ ಬಂದೇನು ಹೇಳ್ತಾನೆ, ಅಜ್ಜಿ, ನಿನ್ನನ್ನು ಹುಡುಕಿಕೊಂಡು ಯಾರೋ ಸರದಾರ ಬಂದಿದ್ದಾರೆ, ನಿನ್ನನ್ನು ಹುಡುಕಿಕೊಂಡು ಯಾರೋ ಒಬ್ಬ ವ್ಯಕ್ತಿ, ಸೈನಿಕ ಅಥವಾ ರಾಜ ಬಂದ ಹಾಗಿದೆ, ಒಬ್ಬ ವರದಿ ಒಪ್ಪಿಸ್ತಾನೆ. ನಿದ್ರಾಳಳಾಗಿದ್ದ ಆ ವೃದ್ಧೆ ಕಷ್ಟಪಟ್ಟು ಹೊರಗೆ ಬಂದು ಕ್ಷೀಣವಾಗಿದ್ದ ತನ್ನ ದೃಷ್ಟಿಯಿಂದ ಅವನನ್ನು ನೋಡುತ್ತಾ, ಯಾರಪ್ಪ, ಏನು ಬೇಕಾಗಿತ್ತು? ಇವತ್ತೋ ನಾಳೆಯೋ ದೇವರ ಪಾದ ಸೇರುವ ಈ ಮುದುಕಿಯಿಂದ ಎಂದು ಕೇಳಿದಳು. ನಿದ್ರಾಳಳಾಗಿದ್ದ, ಶಕ್ತಿಯನ್ನು ಕಳಕೊಂಡಿದ್ದ ಆ ವೃದ್ಧೆ ಕಷ್ಟಪಟ್ಟು ಹೊರಗೆ ಬರ್ತಾಳೆ. ಕ್ಷೀಣವಾಗಿದ್ದ, ಶಕ್ತಿಯನ್ನು ಕಳಕೊಂಡಿದ್ದ, ಮಂಕಾಗಿದ್ದ ತನ್ನ ದೃಷ್ಟಿಯಿಂದ ಆ ಯುವಕನನ್ನೇ ನೋಡುತ್ತಾ, ಯಾರಪ್ಪ ನೀನು, ಏನು ಬೇಕಾಗಿತ್ತು? ಇವತ್ತೋ ನಾಳೆಯೋ ದೇವರ ಪಾದ ಸೇರುವ ಮುದುಕಿ, ಅಂದರೆ ಇವತ್ತೋ ನಾಳೆಯೋ ಎಂಬುದಾಗಿ ಮರಣ ಸಮೀಪಿಸ್ತಾ ಮರಣ ಬರಬಲ್ಲಂತಹ ನಾನು, ಸಾವು ಸಂಭವಿಸಬಹುದಂತಹ ನನ್ನಿಂದ ನಿನಗೇನಾಗಬೇಕಿತ್ತು ಎಂಬುದಾಗಿ ಭಾಗಮ್ಮ ಪ್ರಶ್ನಿಸ್ತಾಳೆ. ಸರದಾರ ಏನು ಹೇಳ್ತಾನೆ ನೋಡಿ, ಅಮ್ಮ, ನನಗೆ ತುಂಬ ಹಸಿವು. ಬಂದಂತಹ ವ್ಯಕ್ತಿ ಹೇಳ್ದ, ಅಮ್ಮ, ನನಗೆ ತುಂಬ ಹಸಿವು ಆಗ್ತಾ ಇದೆ, ಸ್ವಲ್ಪ ಹಿಟ್ಟು ಹುಳಿ ಬೇಕಾಗಿತ್ತು, ಕೊಡುತ್ತೀಯಾ? ಬಂದಂತಹ ಯುವಕ ಏನು ಹೇಳಿದ, ನನಗೆ ತುಂಬ ಹಸಿವಾಗ್ತಾ ಇದೆ, ನನಗೇನು ಬೇಕು? ಹಿಟ್ಟು ಮತ್ತು ಹುಳಿ ಬೇಕು, ಆಹಾರ ಬೇಕು ಎಂಬುದಾಗಿ ಕೇಳ್ತಾನೆ. ಮುದುಕಿಗೆ ಚೋದ್ಯವೆನಿಸಿತು. ಅಜ್ಜಿಗೆ ಅಥವಾ ಭಾಗಮ್ಮನಿಗೆ ಆಶ್ಚರ್ಯ ಆಗ್ತಾ ಇದೆ. ಸರದಾರನಿಗೆ ಹಿಟ್ಟು ಹುಳಿ, ಈ ರಾಜನಿಗೆ ಹಿಟ್ಟು ಹುಳಿ ಕೊಡುವುದೇ? ಅದು ಹೋಗಿ ತನ್ನ ಮನೆಯಿಂದ, ಅದು ನನ್ನಂತಹ ಬಡವಳ ಮನೆಯಿಂದ. ಆದರೂ ತನ್ನ ಮನೆಯಲ್ಲಿ ಅನ್ನ ಅಥವಾ ಹಿಟ್ಟಿನ ಕಡೆಯ ಚೂರಿರುವವರೆಗೂ ಕೇಳಿದವರಿಗೆ ಒಲ್ಲೆ ಎನ್ನುವ ಪರಿಪಾಠವಿರದ ಆ ತಾಯಿ ಕಾಲೆಳೆಯುತ್ತಾ ಅಡಿಗೆ ಮನೆ ಕಡೆ ತಿರುಗಿದಳು. ಆದರೂ ಕೇಳಿದ್ದಾನೆ ಈಗ ಸರದಾರ ಊಟವನ್ನು, ಹಾಗಾಗಿ ಏನು, ತನ್ನ ಮನೆಯಲ್ಲಿ ಅನ್ನ ಅಥವಾ ಹಿಟ್ಟು ಇರುವ ತನಕ, ಚೂರು ತುಣುಕು ಎಂಬುದಾಗಿ ಅರ್ಥ, ಇರುವ ತನಕ ಒಲ್ಲೆ ಇಲ್ಲ ಅನ್ನುವಂತಹ ಪರಿಪಾಠ ಅಭ್ಯಾಸವಿಲ್ಲದ ಆ ತಾಯಿ ನಿಶ್ಶಕ್ತವಾಗಿದ್ದಂತಹ ಕಾಲನ್ನು ಎಳೆಯುತ್ತಾ ಅಡುಗೆ ಮನೆಯ ಕಡೆಗೆ ಹೋಗ್ತಾಳೆ. ನಿಲ್ಲಪ್ಪ, ಬಂದೆ ಎಂದು ಮೊದಲು ಒಂದು ಚೊಂಬಿನಲ್ಲಿ ನೀರು ತಂದಿದ್ದಳು. ನಿಲ್ಲು ಎಂಬುದಾಗಿ ಸ್ವಲ್ಪ ನೀರನ್ನು ತಂದು ಕೊಡ್ತಾಳೆ. ತನ್ನ ಮನೆಯಲ್ಲಿದ್ದಂತಹ ಚೆಂಬಿನಲ್ಲಿ ನೀರು ತಂದು ಕೊಡ್ತಾಳೆ. ಆತನ ಕೈಕಾಲು ತೊಳೆದುಕೊಂಡು ಕುಳಿತ ಮೇಲೆ ಬಾಳೆ ಎಲೆಯಲ್ಲಿ ಹಿಟ್ಟು ಹುಳಿಗಳನ್ನು ತಂದಿದ್ದಳು. ಪುನಃ ಇಂಥದ್ದು ಅವನು ಕುಳಿತ ಮೇಲೆ ಹಿಟ್ಟು ಮತ್ತು ಹುಳಿಯನ್ನು ತಂದು ಕೊಡ್ತಾಳೆ, ಅಂದರೆ ಆಹಾರವನ್ನು ಕೊಡ್ತಾಳೆ. ಎರಡನೇ ಬಾರಿ ಆ ಮಮತಾಮಯಿ ಇತ್ತ ಅಮೃತೋಪಮವಾದ ರಾಗಿ ಮುದ್ದೆಯನ್ನುಂಡು ಕೈ ತೊಳೆದು ಆ ಜಾಗ ಶುಭ್ರಗೊಳಿಸಿ ಸಂತೃಪ್ತಿಯಿಂದ ಸರದಾರ ಎರಡನೆಯ ಬಾರಿ, ಅಂದರೆ ಬಂದಿರುವಂಥದ್ದು ಇದಕ್ಕಿಂತ ಮೊದಲು ಹಲವು ವರ್ಷಗಳ ಹಿಂದೆ ಇದೇ ವೃದ್ಧೆಯ ಕೈಯಿಂದ ಆಹಾರವನ್ನು ಸೇವಿಸಿರುವಂತಹ ಸೈನಿಕ. ಹಾಗಾಗಿ ಪುನಃ ಇದು ಎರಡನೆಯ ಬಾರಿ ಆಹಾರವನ್ನು ಅವನು ಪಡ್ಕೊಂಡಿದ್ದಾನೆ ಅಥವಾ ಸೇವಿಸಿದ್ದಾನೆ ಈ ಅಜ್ಜಿಯ ಕೈಯಿಂದ. ಎಲ್ಲವನ್ನು ಉಂಡಾದ ಮೇಲೆ ಶುಭ್ರಗೊಳಿಸಿ ತಾನು ಕುಳಿತಂತಹ ಜಾಗವನ್ನು ಶುಚಿಗೊಳಿಸಿದ ಮೇಲೆ ಸಂತೃಪ್ತಿಯಿಂದ ಸಂತೋಷದಿಂದ ಸರದಾರ ಹೇಳ್ತಾನೆ, ಅಮ್ಮ, ಈಗ ಕೆಲವು ವರ್ಷಗಳ ಹಿಂದೆ, ಈಗ ಅಂದರೆ ಸದ್ಯ ಕೆಲವು ವರ್ಷಗಳ ಹಿಂದೆ
ನಾನು ಕೋಲಾರದಿಂದ ಮೈಸೂರಿಗೆ ಹೋಗುವ ದಾರಿಯಲ್ಲಿ ಬಹಳ ದೂರ ಪ್ರಯಾಣ ಮಾಡಿ ಬಿಸಿಲಿಗೆ ಬಳಲಿ ನಿನ್ನ ಬಾಗಿಲಿಗೆ ಬಂದಿದ್ದೆ. ಕೆಲವು ವರ್ಷಗಳ ಹಿಂದೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೆ? ಕೋಲಾರದಿಂದ ಮೈಸೂರಿಗೆ ಹೋಗ್ತಾ ಇದ್ದೆ. ಹಾಗೆ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲಿನ ತಾಪಕ್ಕೆ ಬೆಂದು ನಾನು ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೆ. ಆಗ ನೀನು ಅಕ್ಕರೆ ಪ್ರೀತಿಯಿಂದ ನನಗೆ ಕೊಟ್ಟಂತಹ ಹಿಟ್ಟು ಹುಳಿಗಳ ಬಲದಿಂದ ನಾನೀಗ ನವಾಬನಾಗಿದ್ದೇನೆ. ಅವತ್ತು ಕೊಟ್ಟ ಆಹಾರದ ಪರಿಣಾಮವಾಗಿ ಪ್ರೀತಿಯಿಂದ ಅಕ್ಕರೆಯಿಂದ ನೀಡಿದಂತಹ ಆಹಾರದ ಬಲದಿಂದ ನಾನಿವತ್ತೇನಾಗಿದ್ದೇನೆ? ನವಾಬನಾಗಿದ್ದೇನೆ, ರಾಜನಾಗಿದ್ದೇನೆ ತಾಯಿ. ಆವತ್ತು ನೀನು ನನಗೆ ತೋರಿದ ಕರುಣೆಯ ಬೆಲೆಯನ್ನು ನಾನು ಎಂದೂ ತೀರಿಸಲಾರೆ ತಾಯಿ. ಆವತ್ತು ನೀನು ನನಗೆ ತೋರಿದಂತಹ ಕರುಣೆ, ಪ್ರೀತಿ, ಇದರ ಆ ಬೆಲೆಯನ್ನು ನನಗೆ ಯಾವತ್ತಿಗೂ, ಅದರ ಋಣವನ್ನು ಯಾವತ್ತಿಗೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ ತಾಯಿ. ಒಲ್ಲೆ ಅನ್ನದೆ ನಾನು ಅರ್ಪಿಸುತ್ತಿರುವ ಈ ಕಿರುಕಾಣಿಕೆಯನ್ನು ಒಪ್ಪಿಕೊಂಡು ನನ್ನನ್ನು ಹರಸು ಎಂದು ಹೇಳಿ ತಾನು ಜೊತೆಯಲ್ಲಿ ತಂದಿದ್ದ ತಹನಾಮೆಯನ್ನು ಆಕೆಗೊಪ್ಪಿಸಿದ. ಒಲ್ಲೆ ಅನ್ನದೆ, ಬೇಡ ಅನ್ನದೆ ನಾನು ಅರ್ಪಿಸುತ್ತಿರುವ ಈ ಕಿರುಕಾಣಿಕೆಯನ್ನು, ಅವತ್ತು ಮಾಡಿದಂತಹ ಉಪಕಾರಕ್ಕೆ ಒಂದು ಸಣ್ಣ ಸಣ್ಣ ಕೊಡುಗೆಯನ್ನು ನೀನು ಪಡೆದುಕೊಂಡು ನನ್ನನ್ನು ಹರಸಬೇಕು, ಆಶೀರ್ವಾದಿಸಬೇಕು ಎಂಬುದಾಗಿ ತಾನು ತಂದಿದ್ದ ತಹನಾಮೆ ಅಂತೇಳಿದರೆ ಜಮೀನಿನ ದಾಖಲೆ ಪತ್ರ. ಆಕೆಗೆ ಒಂದಷ್ಟು ಜಾಗವನ್ನು ದಾನವಾಗಿ ಅಥವಾ ಕೊಡುಗೆಯಾಗಿ ನೀಡುತ್ತಾನೆ. ಆಕೆಗೆ ಒಪ್ಪಿಸಿದ. ತಾನು ಸೈನಿಕನಾಗಿದ್ದಾಗ ತೋರಿದ ಕರುಣೆಗೆ ಪ್ರತಿಯಾಗಿ ಭಾಗಮ್ಮ ಹಾಗೂ ಆಕೆಯ ವಂಶಜರು ಅನುಭವಿಸಿಕೊಂಡು ಹೋಗಲು ದೇವನಹಳ್ಳಿಯ ಸುತ್ತಮುತ್ತಲಿನ 5 ಹಳ್ಳಿಗಳನ್ನು ಅವನು ಬಳುವಳಿಯಾಗಿ ನೀಡಿದ್ದ. ತಾನು ಸೈನಿಕನಾಗಿದ್ದಂತಹ ಸಮಯದಲ್ಲಿ ತೋರಿದ ಪ್ರೀತಿಗೆ ಪ್ರತಿಯಾಗಿ, ಅದಕ್ಕೆ ಮತ್ತೊಂದು ಪ್ರತಿರೂಪವೆಂಬ ಪ್ರತಿಯಾಗಿ ಮತ್ತೊಂದು ರೀತಿಯಲ್ಲಿ ಸಹಾಯ ಮಾಡುವ ರೀತಿಯಲ್ಲಿ ಅಥವಾ ಕೃತಜ್ಞತೆ ಹೇಳುವ ರೀತಿಯಲ್ಲಿ ಭಾಗಮ್ಮ ಹಾಗೂ ಆಕೆಯ ವಂಶದವರು ಅನುಭವಿಸಿಕೊಂಡು ಹೋಗಲು ಅಥವಾ ಅವರಿಗೆ ಅನುಭವಿಸುವುದಕ್ಕೋಸ್ಕರವಾಗಿ ದೇವನಹಳ್ಳಿಯ ಸುತ್ತಮುತ್ತಲಿನ 5 ಹಳ್ಳಿಗಳನ್ನು, ದೇವನಹಳ್ಳಿಯ ಸುತ್ತಮುತ್ತಲಿರುವಂತಹ 5 ಹಳ್ಳಿಗಳನ್ನು ಬಳುವಳಿಯಾಗಿ ಕೊಡುಗೆಯಾಗಿ ನೀಡಿದ್ದ. ಕಾಲನ ಕರೆಯಕ ಹಾದಿ ಕಾಯುತ್ತಿದ್ದ. ಕಾಲ ಅಂತ ಹೇಳಿದರೆ ಮರಣ ದೇವತೆ ಅಂತ ಅರ್ಥ. ಮರಣ ದೇವತೆಯ ಕರೆಯನ್ನು ಅಥವಾ ಆ ಮರಣ ಸಮೀಪಿಸುತ್ತಿದೆ ಅನ್ನೋದನ್ನು ತಿಳಿದಿದ್ದಂತಹ ಆ ತಾಯಿ, ಹಾದಿ ಕಾಯುತ್ತಿದ್ದಂತಹ ಆ ಕರುಣಾಮಯಿ, ಕರುಣೆಯೇ ಮೂರ್ತಿವೆತ್ತಂತಹ ಆ ವೃದ್ಧೆ, ಆ ಅಜ್ಜಿ ಇದರಿಂದೇನೋ ಉಬ್ಬಿ ಹೋಗಲಿಲ್ಲ. ತನಗೆ ಸಿಕ್ಕಿದಂತಹ ಉಡುಗೊರೆಯಿಂದ, ಕೊಡುಗೆಯಿಂದ, ಆಸ್ತಿಯಿಂದ ಅಥವಾ ನವಾಬ ಕೊಟ್ಟಂತಹ ಕೊಡುಗೆಯಿಂದ ಅಜ್ಜಿ ಏನೋ ಉಬ್ಬಿ ಹೋಗಲಿಲ್ಲ. ಆದರೆ ಸರದಾರನಿಗೆ ಸಂತೋಷವಾಗಲೆಂದು ಮಾತ್ರ ಆ ಕೊಡುಗೆಯನ್ನು ಸ್ವೀಕರಿಸಿ ಆತನನ್ನು ಮನಸಾರೆ ಹರಿಸಿದಳು. ನವಾಬನಿಗೆ, ರಾಜನಿಗೆ ಖುಷಿಯಾಗುವುದಕ್ಕೋಸ್ಕರವಾಗಿ, ಅವನ ಮನಸ್ಸಿನ ಸಂತೋಷಕ್ಕೋಸ್ಕರ ಅದನ್ನು ಪಡೆದು ಆ ನವಾಬನನ್ನು ಹರಸಿದಳು, ಆಶೀರ್ವಾದ ಮಾಡ್ತಾಳೆ. ಉಪಕೃತಿಯ ಭಾರವನ್ನು ತೃಣದಷ್ಟಾದರೂ ಇಳಿಸಿಕೊಂಡ ತೃಪ್ತ ಮನಸ್ಸಿನಿಂದ ನವಾಬ ಊರಿಗೆ ಮರಳಿದ. ಹೀಗೆ ಅವಳು ಆ ಜಾಗದ ದಾಖಲೆ ಪತ್ರವನ್ನು ಪಡೆದುಕೊಂಡಾಗ ಉಪಕೃತಿಯ ಭಾರವನ್ನು, ನೆರವು ಮಾಡಿದಂತಹ ಆ ಭಾರ ಅಥವಾ ಋಣವನ್ನು ತೃಣದಷ್ಟಾದರೂ, ತೃಣ ಅಂತ ಹೇಳಿದರೆ ಹುಲ್ಲು ಅಂತ ಅರ್ಥ, ಹುಲ್ಲಿನಷ್ಟಾದರೂ ಒಂದು ಸಣ್ಣ ಮಟ್ಟದಲ್ಲಾದರೂ ಇಳಿಸಿಕೊಂಡೆ ಎನ್ನುವಂತಹ ತೃಪ್ತ ಮನಸ್ಸಿನಿಂದ ನವಾಬ ಊರಿಗೆ ಮರಳುತ್ತಾನೆ ಎಂಬುದಾಗಿ ಇಲ್ಲಿ ನಾವು ಗಮನಿಸಬೇಕಾದ್ದು, ಬಾಯಾರಿ ಬಂದವನಿಗೆ ಅಥವಾ ಆಹಾರವನ್ನು ಬಯಸಿದವರಿಗೆ ಯಾರಿಗಾದರೂ ಕೂಡ ಅದು ಜಾತಿಯೋ ಮತವೋ ಧರ್ಮವೋ ಲೆಕ್ಕಿಸದೆ, ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದವನ್ನು ಎಣಿಸದೆ ಯಾರಾದರೂ ಕೂಡ ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಕಾಣ್ತೇವೆ. ಜೊತೆಗೆ ಸಹಾಯ ಮಾಡಿದವರನ್ನು, ಉಪಕಾರ ಮಾಡಿದವರನ್ನು ಮರೆಯುವುದಲ್ಲ,
ಅವರನ್ನು ಸದಾ ನೆನಪಿನಲ್ಲಿಟ್ಟುಕೊಂಡಿರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾದ ವಿಷಯ. ಒಂದು ವೃದ್ಧೆಯಾಗಿದ್ದರೂ ಕೂಡ, ಸಂಪ್ರದಾಯಸ್ಥ ಮನೆಯ ಹೆಂಗಸಾಗಿದ್ದರೂ ಕೂಡ, ಹೆಣ್ಣಾಗಿದ್ದರೂ ಕೂಡ, ಅನ್ಯ ಧರ್ಮದ ವ್ಯಕ್ತಿಯಾಗಿದ್ದರೂ ಕೂಡ ಬಂದಿರುವವನು, ಅವನು ಯಾರೇ ಆಗಿರಲಿ, ಅವನಿಗೆ ಸಹಾಯ ಮಾಡುವ, ಅವನ ಬಾಯಾರಿಕೆಯನ್ನು, ಹಸಿವನ್ನು ನೀಗಿಸಬಲ್ಲಂತಹ ಉತ್ತಮ ಗುಣ ನಾವು ಭಾಗಮ್ಮನಲ್ಲಿ ಕಾಣ್ತೇವೆ. ಅದೇ ರೀತಿ ಭಾಗಮ್ಮ ಮಾಡಿರುವಂತಹ ಉಪಕಾರಕ್ಕೆ ಅದನ್ನು ಮರೆಯದೆ ನೆನಪಿಟ್ಟುಕೊಳ್ಳುವಂತಹ, ಆಕೆಯನ್ನು ಸ್ಮರಿಸಿಕೊಳ್ಳುವಂತಹ ನವಾಬನನ್ನು ಕಾಣ್ತೇವೆ. ಹೀಗಾಗಿ ಇಲ್ಲಿ ನಮಗೆ ಭಾಗಮ್ಮನ ಸ್ವಭಾವವು, ಅದೇ ರೀತಿ ನವಾಬನಾದಂತಹ ಯುವಕನ ಗುಣನಡತೆಗಳು ಕೂಡ ಎರಡೂ ಕೂಡ ಪ್ರೇರಣೆಯನ್ನು, ಆದರ್ಶವನ್ನು ಹೊಂದಿದಂತಹ ಪಾತ್ರಗಳಾಗಿ ಕಾಣಬಹುದು.